ದೇವ್ರಂತ ನಮ್ಮ ಅತ್ತಿಗೆ ಬಗ್ಗೆ ಮಾತಾಡಕ್ಕೆ ಎಷ್ಟ್ರೀ ಧೈರ್ಯ ನಿಮ್ಗೆ? ಮೊನ್ನೆ ನಿಮ್ಮೂರಲ್ಲಿ ಯಾರೋ ಅತ್ತಿಗೆ ಬಗ್ಗೆ ಕೆಟ್ಟದಾಗ ಮಾತಾಡಿದಾಗ ಅತ್ತಿಗೆ ಪರ ನಿಂತ್ಕೊಂಡು ಮಾತಾಡಿದ್ರಿ. ಅವಾಗ ನಿಮ್ಗೆ ಅವ್ರ ಮೇಲಿರೋ ಗೌರವಕ್ಕೆ ಖುಷಿ ಪಟ್ಟಿದ್ದೆ ನಾನು. ಆದ್ರೆ ಇವತ್ತು ಗೊತ್ತಾಗ್ತಾ ಇದೆ ನೀವೊಂದು ಗೋಮುಖ ವ್ಯಾಘ್ರ ಅಂತ. ಚಿರು, ಅದ್ಯಾವ್ದೋ ಮಗುನ ಕರ್ಕೊಂಡ್ಬಂದು ಈ ತೊಟ್ಲಲ್ಲಿ ಮಲಗಿಸಿದಾಳೆ. ಅದ್ಯಾವ್ದೋ ಮಗು ಅಲ್ಲ, ಶಹಾಜಿ ಅವ್ರ ಅಕ್ಕನ ಮಗು. ಆಯ್ತು, ಅದನ್ನ ಯಾಕೆ ಇಲ್ಲಿ ತಂದು ಮಲಗಿಸಿದ್ರಿ? ಮಗು ತುಂಬಾ ಅಳ್ತಿತ್ತು, ತೊಟ್ಲಿತ್ತಲ್ವಾ ಅಂತ ತಂದು ಮಲಗಿಸ್ದೆ. ನೋಡ್ಚಿರು, ತಪ್ಪು ಮಾಡಿರೋದು ಇವಳು. ಸೌಂದರ್ಯ ಕ್ಷಮೆ ಕೇಳ್ಬೇಕಂತೆ. ಅತ್ತಿಗೆ ಕ್ಷಮೆ ಕೇಳ್ಬೇಕಾ? ತಲೆ ಕೆಟ್ಟಿದ್ದೀನ್ರಿ ನಿಮ್ಗೆ? ಅತಿ ಆಗ್ತಾ ಇದೆ ನಿಮ್ದು. ಮಗುನ ನಾನಿಲ್ಲಿ ಮಲಗಿಸ್ದೆ ಅನ್ನೋ ಕಾರಣಕ್ಕೆ ನಿಮ್ಮ ಅತ್ತಿಗೆ ಮಗುಗೆ ಪಿಸ್ತೂಲಿಂದ ಗುಂಡು ಹಾರ್ಸಕ್ ಹೋಗಿದ್ರು. ಅಯ್ಯೋ ಇಲ್ಲ ಚಿರು, ಮಗುಗೆ ಹೆದರ್ಸಕ್ಕೆ ಅಂತ ಗನ್ ಹಿಡ್ದಿಯಾಳೆ ಅಷ್ಟೇ. ಆದ್ರೆ ಸಾಯಿಸಕ್ಕೆ ಹೊರಟ್ಬಿಡ್ಲು ಅಂತ ಕತೆ ಕಟ್ತಿದ್ದಾಳೆ. ಇವಳು ಕತೆ ಕಟ್ಟೋದು ಅಲ್ದೆ ಸೌಂದರ್ಯ ಕ್ಷಮೆ ಕೇಳ್ಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾಳೆ. ನೋಡಿದ್ರ, ಅತ್ತಿಗೆ ಏನ್ ಮಾಡಿದ್ರು ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಅವ್ರ ಪರ್ಮಿಷನ್ ಇಲ್ಲದೆ ಯಾರ್ದೋ ಮಗನ ತಂದ್ಬಿಟ್ಟು ಅವ್ರ ರೂಮಲ್ಲಿ ಮಲಗಿಸಿದಿರಲ್ಲ, ಅದು ನಿಮ್ ತಪ್ಪು. ಅದಕ್ಕೆ ನೀವು ಕ್ಷಮೆ ಕೇಳಬೇಕು. ಅದ್ ಬಿಟ್ಟು ಅತ್ತಿಗೆನೆ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅನ್ನೋ ನಿಮ್ಮ ಮಾತನ್ನ ನಾನು ಒಪ್ಪಲ್ಲ. ನೀನ್ ಒಬ್ನೇ ಅಲ್ಲಪ್ಪ, ನಾವ್ ಯಾರು ಒಪ್ಪಲ್ಲ ಅಲ್ವೇನ್ರಿ? ಅಲ್ವಾ? ನನಗ್ ಮಗು ಆದ್ರೆ ನನಗ್ ತಾಯಿ ಪ್ರೀತಿ ಸಿಗಲ್ಲ ಅಂತ ತಾನ್ ತಾಯಿ ಆಗದೆ ನನ್ನನ್ನೇ ಮಗ ಅಂತ ಒಪ್ಕೊಂಡು ಸಾಕ್ತಿರೋ ಮಹಾನ್ ತ್ಯಾಗಿ ಅವರು. ಇಂಥ ನಮ್ಮ ಅತ್ತಿಗೆ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಾ? ಇದನ್ನ ನಾನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇಮ್ಮಿಡಿಯೇಟ್ ಆಗಿ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ. ಕೇಳಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ನಿಮಗೆ ಮನುಷ್ಯತ್ವ ಇದ್ರೆ, ನಿಯತ್ತಿದ್ರೆ, ಸತ್ಯನ ಗೌರವಿಸ್ತೀರಾ ಅಂದ್ರೆ, ನ್ಯಾಯಕ್ಕೆ ತಲೆ ಬಾಗ್ತೀರಾ ಅಂದ್ರೆ, ನಿಮ್ಮ ಅಕ್ಕೆ ಮಾಡಿರೋ ತಪ್ಪಿಗೆ ಎಲ್ಲರ ಮುಂದೆ ಕ್ಷಮೆ ಕೇಳ್ತೀರ. ವಾವ್ ಚಿರು, ವೆರಿ ಗುಡ್. ಅಂತೂ ನನ್ನನ್ನು ಮಗ ಅಂತ ಸಾಕಿ ಸಲಹಿದ್ದಕ್ಕೆ ಸಾರ್ಥಕ ಆಯಿತು. ಎಲ್ಲರ ಮುಂದೆ ಆ ದೀಪನ ಮರ್ಯಾದೆ ತೆಗೆದು ನನ್ನ ಮರ್ಯಾದೆ ಉಳಿಸ್ದೆ. ಇವತ್ತು ಆ ದೀಪನಿಗೆ ಮನೆ ಬಿಟ್ಟು ಹೋಗೋಕ್ಕೆ ಮುಹೂರ್ತ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಚಿರು. ಆ ದೀಪ ಈ ಮನೆಯಿಂದ ಹೋಗೋದನ್ನ ಕಣ್ತುಂಬ ನೋಡಿ ಮನಸಾರೆ ಖುಷಿ ಪಡ್ತೀನಿ. ದೀಪ, ಇವತ್ತಿಗೆ ನಿನಗೆ ಈ ಮನೆ ಋಣ ಮುಗೀತು. ಏನ್ ಹೇಳಿದ್ರಿ ನೀವು? ನೀನ್ ಏನು ಕೇಳಿಸ್ಕೊಂಡ್ಯೋ ಅದನ್ನೇ ಹೇಳಿದ್ದು. ತಗ್ಗಿ ಬಗ್ಗಿ ಇರಕ್ ಹೇಳು. ಈ ಮನೆಯಲ್ಲಿ ಬರೀ ಪ್ರಸಾದ ಮಾತ್ರ ಸಿಗೋದು, ತೀರ್ಥ ಏನೂ ಸಿಗಲ್ಲ.
ಇರ್ತಾನೆ ಇರ್ತಾನೆ. ಏನು ನನ್ನ ಮಗ 3 ಹೊತ್ತು ಕುಡಿತಾನೆ ಅನ್ಕೊಂಡ್ರಾ? ಇಲ್ಲ ಅಲ್ವೇನೋ? ಆಹಾ, ಡ್ಯೂಟಿಗೆ ಹೋಗಿದ್ ಬರ್ತೀನಿ. ಹೋಗ್ಬಿಟ್ಟು ಬನ್ನಿ. ಮಗನೆ, ಕೇಳಿಸ್ಕೊಂಡ್ಯಾ ನಿಮ್ಮಪ್ಪ ಹೇಳಿದ್ದು? ಕೇಳಿಸ್ಕೊಂಡ್ಯೇನೋ? ನನಗಂತೂ ತುಂಬಾ ಖುಷಿ ಆಗ್ತಿದೆ ಕಣೋ. ಏನದ್ಗೆ ನೀವು ನಿಮಗ ಜಾಕ್ಪಾಟ್ ಹೊಡೆದ್ಬಿಟ್ರಿ? ಯಾಕೆ ನಿನ್ ಹೊಟ್ಟೆ ಉರಿನಾ? ನೋಡಮ್ಮ, ನೀನ್ ಇದಕ್ಕೂ ಕಲ್ಲ ಹಾಕಕ್ ಬರ್ಬೇಡ. ಅಯ್ಯಯ್ಯೋ ಇಲ್ಲ ಅದ್ಗೆ, ನಿಮ್ಮ ಅಮ್ಮ ಮಗನ ವಿಷಯಕ್ಕೆ ನಾನು ತಲೆ ಹಾಕಲ್ಲ, ನಿಮ್ಮಿಷ್ಟ. ಇನ್ ಮುಂದೆ ಹಾಗಿದ್ರೇನೆ ಒಳ್ಳೇದು. ಇದನ್ನೆಲ್ಲ ನನ್ನ ಗಂಡಂಗೆ ಹೇಳ್ಬೇಕು. ನೋಡ್ಯಾ ಅಣ್ಣ ತಂಗಿ ನಿನ್ನ ವಿಷಯದಲ್ಲಿ ಹೇಗೆ ಸುಮ್ಮನಾಗ್ಬಿಟ್ರು ಅಂತ. ಯಾವಾಗಲೂ ನಿನ್ನನ್ನು ಬೈಯೋದೇ ಕುಲ್ಕಸ್ಬು ಮಾಡ್ಕೊಂಡ್ಬಿಟ್ಟಿದ್ರು. ಎಷ್ಟು ಸರಿಯಾಗಿ ಸಿಕ್ಕಾಕೊಂಡ್ರು. ಯಾಕೋ ಹಾಗೆ ನೋಡ್ತಾ ಇದೀಯಾ? ಅಮ್ಮ, ಕಣ್ಮುಚ್ಕೋ. ಯಾಕೆ? ನೀ ಕಣ್ಮುಚ್ಚು, ಹೇಳ್ತೀನಿ. ಥ್ಯಾಂಕ್ಸ್ ಅಮ್ಮ. ಮನೆಯಿಂದ ಮತ್ತೆ ಆಚೆ ಕಳ್ಸ್ಬಿಡಿ, ನಾನು ಪಾಡಿಗೆ ಇದ್ಬಿಡ್ತೀನಿ, ಯಾರು ಏನು ಕೇಳಲ್ಲ. ಇದು ಒಂದ್ಸಲಿ ಬಿಟ್ಬಿಡು. ಏನೋ ಗೊತ್ತಿದೆ ತಪ್ಪು ಮಾಡಿದಾಳೆ, ಅಣ್ಣ ಬೇರೆ ಇಲ್ಲ ಗೊತ್ತಾಗಲಿ ನೋಡ್ಕೊತಾನು. ನಾನು ಯಾರು ಮಾತು ಕೇಳೋ ಬಿಡಲೂ ಇಲ್ಲ. ಇವ್ರ ಮನೆಯಿಂದ ಆಚೆ ಹೋದ್ರೆ ಅತ್ತೆಗೂ ಸಮಾಧಾನ, ನನಗೂ ಸಮಾಧಾನ. ಅವಳೇನ್ ಬೇಕು ಅಂತ ಬಿದ್ದೀರಾ? ಪರಿಸ್ಥಿತಿ ಆತರ ಇತ್ತು, ಅವಳನ್ನ ಬಿಟ್ಬಿಡಪ್ಪ. ಸೌಂದರ್ಯ ಹತ್ರ ಬೇಕಾದ್ರೆ ನಾನ್ ಮಾತಾಡ್ತೀನಿ. ನೀವಲ್ಲ, ಅತ್ತೆ ಬಂದು ಹೇಳಿದ್ರು ಇವ್ರನ್ನ ಮನೆಯಿಂದ ಆಚೆ ಹಾಕಿ ಸುಮ್ಮನಿರೋಣ ಇವತ್ತಂತ. ಯಾಕೆ ಏನಾಯ್ತು? ಅವಳ ಮನೆಯಿಂದ ಯಾಕೆ ಆಚೆ ಆಗ್ತಿದ್ಯಾ? ಅತ್ತಿಗೆ ಬಗ್ಗೆ ಕೇವಲ ಮಾತಾಡಿದ್ರೆ ನಾನು ಸಹಿಸಲ್ಲ ಅಚ್ಚು. ಇಷ್ಟು ಬಿಟ್ಟು ನಿಂಗೆ ಬೇಡದಿರೋ ವಿಷಯ ಸುಮ್ಮನೆ ತಲೆ ಹಾಕ್ಬೇಡ. ಯಾಕೆ ತಲೆ ಹಾಕ್ಬಾರ್ದು? ದೀಪ ನಿನಗೆ ಹೆಂಡತಿ ಅಲ್ಲ ಅಂತ ನೀನ್ ಹೇಳಿದ್ರು, ಅವಳಿ ಮನೆಗೆ ಸೊಸೆ ಆಗಿದ್ದಾಳೆ, ಹಾಗೆ ಅವಳು ನನಗೆ ನಾದ್ನಿ ಕೂಡ. ಕಾರಣ ಇಲ್ಲದೆ ಅವಳ ಮನೆಯಿಂದ ಆಚೆ ಆಗ್ತಿದ್ಯಾ? ಇದನ್ನೆಲ್ಲ ನೋಡ್ಕೊಂಡು ನಾನು ನಿಂತಿರ್ಬೇಕಾ? ಕಾರಣ ಇದೆ. ಸೌಂದರ್ಯಗೆ ಗೊತ್ತಿಲ್ದಿರೋ ಹಾಗೆ ಜಾಜಿ ಅಕ್ಕನ ಮಗುನ ಅವಳ ರೂಮಲ್ಲಿರೋ ತೊಟ್ಲಲ್ಲಿ ಮಲಗಿಸಿದ್ದು ತಪ್ಪಲ್ವಾ? ಅದನ್ನ ಕೇಳಕ್ ಹೋದ್ರೆ ಸೌಂದರ್ಯದಿಂದ ತಪ್ಪು ಅಂತ ಹೇಳ್ತಾಳೆ, ಎಲ್ರೂ ಮುಂದೆ ಕ್ಷಮೆ ಕೇಳು ಅಂತ ಬೇರೆ ಹೇಳ್ತಾಳೆ. ಅರ್ಚನಾ, ನೀನ್ ಇವಳಿಗೆ ಸಪೋರ್ಟ್ ಮಾಡಿನೇ ಇವಳು ಈ ತರ ಹೆಚ್ಕೊಂಡಿರೋದು. ಅದೇನೋ ಗೊತ್ತಿಲ್ಲದೆ ಮಗುನ ಹೋಗಿ ಮಲಗಿಸಿದೆ, ಆದ್ರೆ ಸೌಂದರ್ಯ ಮೇಡಮ್ ಮಾಡಿದ್ ಸರಿನಾ? ಅಂತದೇನ್ ಮಾಡಿದ್ರು ಅವರು? ಜಾಜಿ ಅವ್ರ ಭಾವನ್ಗೆ ಹುಷಾರಿಲ್ಲ ಅಂತ ಅವ್ರ ಅಕ್ಕನ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು. ಆ ಮಗು ತುಂಬಾ ಅಳ್ತಿತ್ತು ಅಂತ ಸೌಂದರ್ಯ ಮೇಡಮ್ ರೂಮಲ್ಲಿರೋ ತೊಟ್ಲನ್ನ ಮಲಗಿಸಿದ್ದೆ. ಅದನ್ನ ಸೌಂದರ್ಯ ಮೇಡಮ್ ನೋಡಿ ಆ ಮಗುಗೆ ಪಿಸ್ತೂಲ್ ಇಟ್ಬಿಟ್ರು. ಆಗ ನಾನು ಹೋಗಿ ತಡೆದೆ, ಮಗುನ ಉಳಿಸ್ದೆ. ಮಗು ಎಲ್ಲಾದ್ರೂ ಸತ್ತೋಗಿದ್ದಿದ್ರೆ? ಕೇಳಿಸ್ತಾ ಚಿರು? ನಿಮ್ಮ ಅತ್ತಿಗೆ ಮಾಡಿರೋ ಗನಂದಾರಿ ಕೆಲಸನ ಕೇಳಿಸ್ಕೊಂಡ್ಯಾ? ಏನ್ ಅರ್ಚನಾ ನೀನು? ಇವಳು ಹೇಳಿದನ್ನ ನಂಬ್ತೀಯಲ್ಲ? ಪಾಪ ನಮ್ ಸೌಂದರ್ಯ ಯಾಕೆ ಹಾಗೆ ಮಾಡಕ್ ಹೋಗ್ತಾಳೆ? ಹೆದರ್ಸಕ್ಕಂತ ಹಾಗೆ ಮಾಡಿದಾಳ ಅಷ್ಟೇ. ಅಷ್ಟಕ್ಕೆ ನಮ್ ಸೌಂದರ್ಯಂಗೆ ಬಾಯಿಗೆ ಬಂದಂಗೆಲ್ಲ ಬೈದು ಕೋಪ ಬರೋ ಹಾಗೆ ಮಾಡಿದ್ರೆ ನಮ್ ಚಿರು ಬೇಜಾರಾಗಲ್ವಾ? ಭಾವನೆ ಸೌಂದರ್ಯಂಗೆ ಗೌರವ ಕೊಡ್ತಾರೆ, ಅಂತದ್ರಲ್ಲಿ ಇವಳು ಸೌಂದರ್ಯಕ್ಕೆ ಅವಮಾನ ಮಾಡ್ತಾಳಲ್ಲ. ದೀಪ ಮಾಡಿ ತಪ್ಪು ಅಂತ ಅಂದ್ರೆ ನಿಮ್ಮ ಅತ್ತಿಗೆ ಮಾಡಿದ್ದು ತಪ್ಪೇ ಚಿರು? ನ್ಯಾಯ ಯಾರಿಗೆ ಆಗಿರ್ಲಿ ಒಂದೇ ಆಗಿರ್ಬೇಕು. ನೀನ್ ದೀಪಕ್ ಶಿಕ್ಷೆ ಕೊಡೋದಾದ್ರೆ ನಿಮ್ಮ ಅತ್ತಿಗೆಗೂ ಹೋಗಿ ಶಿಕ್ಷೆ ಕೊಡು. ಅಚ್ಚು, ಅತ್ತಿಗೆ ಬಗ್ಗೆ ಮಾತಾಡಕ್ಕೆ ಈ ಮನೇಲಿ ಯಾರಿಗೂ ರೈಟ್ಸ್ ಇಲ್ಲ. ನಿನಗೂ ಅಷ್ಟೇ, ನಿನ್ ತಂದೆ ಅನ್ಸ್ಕೊಂಡಿರೋರ್ಗೂ ಅಷ್ಟೇ. ಅತ್ತಿಗೆ ಅವಮಾನ ಮಾಡಿದವ್ರು ಯಾರೇ ಆಗ್ಲಿ
ಅವ್ರಿಗೆ ಈ ಮನೇಲಿ ಜಾಗ ಇರಲ್ಲ. ಅದು ಇವತ್ತೆಲ್ರಿಗೂ ಗೊತ್ತಾಗುತ್ತೆ. ನೀನ್ ಏನೇ ಸಪೋರ್ಟ್ ಮಾಡಿದ್ರು ಇವ್ರನ್ನ ಮಾತ್ರ ಇಲ್ಲಿ ಇರಕ್ ಬಿಡಲ್ಲ. ಬನ್ನಿ. ದಯವಿಟ್ಟು ನನ್ನ ಈ ಮನೆಯಿಂದ ಮಾತಾಡ್ಬಿಡಿ. ಅಂತೂ ಆ ಸಂಜನಾ ಮಾಡಿದ ಕೆಲ್ಸದಿಂದ ನಿನ್ ಮನೇಲೇ ಇರೋ ತರ ಆಯ್ತಲ್ಲ ಮಗ. ಇದು ಖುಷಿ ಕೊಡೋ ವಿಚಾರಣ ಕಣ. ಆದ್ರೆ ಆ ಸಂಜನಾ ನಿನ್ನ ಸಿಗಾಕ್ಸೋಕೆ ಪ್ಲಾನ್ ಮಾಡಿದ್ರೆ ಅಂತ ಗೊತ್ತಿದ್ರು ಹೇಳ್ತಿಂದಲ್ಲ ನೋಡು, ಇದು ನನಗ್ಯಾಕೋ ಸರಿ ಅನ್ನಿಸ್ತಲ್ಲ. ಹೋಗ್ಲಿ ಬಿಡ ಸಂದೀಪ. ಅದೆಂಗಣ ಬಿಡಕತ್ತೆ? ಈ ಟೈಮಲ್ಲಿ ನಾವಿದ್ರೆ ಅವಳೇ ಮಾಡಿಸಿದ್ದು ಅಂತ ಹೇಳ್ತಾ ಇದ್ವಿ. ಅಲ್ಲ ಅಣ್ಣ, ನಿನ್ ಕಂಡ್ರೆ ಎಂದುಕೊಳ್ಳೋದು ಅಷ್ಟೊಂದು ದ್ವೇಷ? ಏನ್ರಪ್ಪ ಮಾಡೋದು? ಅವಳಿಗೆ ನನ್ ಕಂಡ್ರೆ ಆಗಲ್ಲ, ನನ್ಗೆ ಅವಳ ಕಂಡ್ರೆ ಆಗಲ್ಲ. ಅಣ್ಣ, ನಿನ್ ಮೊದ್ಲೇ ಮಾತು ನಂಬೋದು, ಆದ್ರೆ ಎರಡನೇ ಮಾತು ನಂಬೋದು ಕಷ್ಟ. ಯಾವ್ದು? ಅದೇ ನಿನ್ಗೆ ಅವಳ ಕಂಡ್ರೆ ಆಗಲ್ಲ ಅಂದಿಲ್ಲ ಅದು. ಹೋಗ್ಲಿ ಬಿಡ್ರ, ಏನೋ ತಪ್ಪು ಮಾಡಿದ್ಲು. ಅವಳ ತರ ನಾನು ಆಡಿದ್ರೆ ನನ್ಗೊಳಗೆ ಏನು ವ್ಯತ್ಯಾಸ ಇರುತ್ತೆ? ಅಷ್ಟಕ್ಕೂ ನಂಗೆ ಲಾಠಿ ಇಟ್ಕೊಟ್ಟಿದ್ಯಾರು ನಮ್ಮ ಅಪ್ಪನೇ ತಾನೆ. ಹಾಗಾಗಿದ್ದಕ್ಕೆ ಸದ್ಯಕ್ಕೆ ಮನೇಲಿರಕ್ಕೆ ಹೇಳು ಅಂತ ನಮ್ಮ ಅಮ್ಮನ ಹತ್ರ ಹೇಳಿದ್ರು. ಸಂಜನ ವಿಚಾರದಲ್ಲಿ ನೀನ್ ಯಾಕೋ ಮೊದಲಿಂದ ಇಲ್ಲ ಮಗ. ಯಾಕೋ? ಹಾ, ಮೊದ್ಲಾದ್ರೆ ಅವಳು ಏನಂದ್ರೆ ಸಾಕು ಅಲ್ಲೇ ಅವಳ ಅಹಂಕಾರ ಇಳಿಸ್ತಿದೆ. ಆದ್ರೆ ಈಗ ಇಷ್ಟೆಲ್ಲ ಮಾಡಿದ್ರು ನೀನ್ ಸುಮ್ಮನೆ ಇದೆಯಾ? ಏನು ಮಾಡೋದಪ್ಪ, ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗಲ್ಲ ಸಂದೀಪ. ನಾನು ಮನುಷ್ಯನೇ. ಒಂದೊಂದ್ಸಲ ತುಂಬ ಕೋಪ ಬರುತ್ತೆ, ಇನ್ಯಾವಾಗೋ ಯಾರ ಸಹವಾಸನೂ ಬೇಡ ಅನ್ಸುತ್ತೆ. ಅದು ಬಿಟ್ರೆ ಯಾವಾಗಲೂ ಅಪ್ಪ ಅಮ್ಮನ ಜೊತೆ ನೆಮ್ಮದಿಯಾಗಿದ್ಬಿಡೋಣ ಅನ್ಸುತ್ತೆ. ಮನುಷ್ಯನ ಮನಸ್ಸು ಯಾವಾಗೂ ಚಂಚಲನೇ. ನೀನ್ ಚಂಚಲಾಗಿ ಸಂಜನಾ ವಿಲವಿಲ ಅಂತ ಒದ್ದಾಡೋದನ್ನ ಮಿಸ್ ಮಾಡ್ಕೋತಿದ್ದೇವಲ್ಲ ನಾವು. ಆ ಜಂಬತ್ಗಳಿಗೆ ಚೆನ್ನಾಗಿ ಮಸಾಲ ಇರ್ತದನೋ, ಇವಾಗ ಉಪ್ಪು ಖಾರ ಇಲ್ದಿರ ತಿಳಿ ಸಾರು ತಿನ್ನೋ ರೇಂಜಿಗೆ ಬಂದ್ಬಿಟ್ಟಿದ್ಯಲ್ಲಣ್ಣ. ಏನ್ರೋ ಎಲ್ಲ ಸೇರ್ಕೊಂಡು ನಾನು ರೇಗಿಸ್ತಾ ಇದ್ದೀರಾ? ಅಷ್ಟಕ್ಕೂ ನನ್ನ ಪಾಡಿಗೆ ನಾನು ಇರೋದೇ ತಪ್ಪಾ? ಇರೋದ್ ತಪ್ಪಲ್ಲ ಮಗ, ಆದ್ರೆ ಬುದ್ಧಿ ಕಲಿಸ್ತಾ ಇರೋದ್ ತಪ್ಪು. ನೀನ್ ಬಿಟ್ರು ನಾನಂತೂ ಬಿಡಲ್ಲ. ನಾವು ಅಷ್ಟೇ, ಅವ್ಳನ್ನ ಬಿಡೋ ಮಾತೇ ಇಲ್ಲ. ಯಾಕ್ರೋ ಏನೇನೋ ಮಾತಾಡ್ತಾ ಇದ್ದೀರಾ? ಊರ್ ಜನರ ಮುಂದೆ ನಿನ್ಗೆ ಅವಮಾನ ಮಾಡ್ದವಳನ್ನ ಟೈಮ್ ಬಂದಾಗ ಅದೇ ಊರ್ ಜನದ ಮುಂದೆ ಅವಳು ಮರ್ಯಾದೆ ತೆಗಿತೀನಿ. ಹೌದು, ಮಾಡೇ ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಏಯ್ ಸುಮ್ನಿರ್ರ. ಎಷ್ಟು ದಿವಸ ದ್ವೇಷ ಹಾಕೋದಂತ ನಾನೇ ಸುಮ್ಮನಿದ್ದೀನಿ. ನಿಮ್ದು ಯಾವ್ದು ಇದು ಹೊಸಗಳು? ಆಗಲ್ಲ ಮಗ, ಬೇರೆ ಯಾರಾದ್ರೂ ಆದ್ರೆ ಸುಮ್ಮನೆ ಇರ್ತಿದೆ ಮಗ, ಆದ್ರೆ ಅವಳಂತೂ ಸುಮ್ಮನೆ ಬಿಡಲ್ಲ. ಟೈಮ್ ಬರ್ಲಿ, ಕಾಯ್ತೀನಿ. ಸರಿ, ನಿಮ್ಗೆ ಅನ್ಸಿದ್ ಮಾಡ್ರಪ್ಪ. ಅರವಿಂದ್, ಶೂಟಿಂಗ್ ಅಪ್ಡೇಟ್ ಏನಾಯ್ತು? ಜಾನು, ಅದು ಡೈರೆಕ್ಟರ್ ಕಾಲ್ ಮಾಡಿದ್ರು, ನಾಳೆಯಿಂದ ಶೂಟಿಂಗ್ ಸ್ಟಾರ್ಟ್ ಅಂತೆ. ಮತ್ತೇನು ಆರಾಮಾಗಿ ಕೂತಿದ್ದೀರಲ್ಲ? ನನ್ನ ಕಾಸ್ಟ್ಯೂಮ್ ಡಿಸೈನರ್ ಯಾರು, ಯಾವ ಥರ ಕಾಸ್ಟ್ಯೂಮ್ಸ್ ಹಾಕ್ಕೋಬೇಕು, ಇದೆಲ್ಲ ಯಾರ ಹತ್ರ ಕೇಳಬೇಕು? ಮೊದಲು ಅವ್ರಿಗೆ ಕಾಲ್ ಮಾಡಿ. ಕಾಲ್ ಮಾಡ್ಬೇಕಾ? ಯಾರು ಕಾಲ್ ಮಾಡ್ಬೇಕು ಜಾನು? ಅದೇ ಇನ್ವೆಸ್ಟ್ ಮಾಡ್ತೀನಿ ಅಂದಿದಾರಲ್ಲ ಅವ್ರಿಗೆ. ಜಾನು, ಪದೇ ಪದೇ ಅವ್ರಿಗೆ ಯಾಕೆ ಕಾಲ್ ಮಾಡಬೇಕು? ಡೈರೆಕ್ಟರ್ ಹೇಳಿದಾರಲ್ವಾ ಡಿಸೈನರ್ ಬರ್ತಿದಾರಂತ. ಸರಿ, ಆಗಿದ್ರೆ ನಾಳೆಯಿಂದ ನೀವು ನನಗೆ ಮ್ಯಾನೇಜರು, ನೀವು ನನ್ನ ಅಸಿಸ್ಟೆಂಟು. ಹಾ, ನಾನು ಅಸಿಸ್ಟೆಂಟಾ? ನಾನು ಮ್ಯಾನೇಜರಾ? ಆಗಲ್ಲ ಅಂದ್ರೆ ಹೇಳಿ, ಬೇರೆ ಯಾರಿಗಾದ್ರೂ ಅಪಾಯಿಂಟ್ ಮಾಡ್ಕೋತೀನಿ. ಆಗಲ್ಲ, ಏನು ಬೇಡ ರೂಪ, ನೀನು ಹೇಳಿದ ಕೆಲಸ ನಾವು ಮಾಡ್ತೀವಿ. ಇಷ್ಟು ದಿನ ನಿನ್ ಜೊತೆ ಮನೇಲಿದ್ವಿ, ಇನ್ಮೇಲೆ ಶೂಟಿಂಗಲ್ಲಿ ಇರ್ತೀವಿ ಅಷ್ಟೇ ಅಲ್ವಾ? ಮನೇಲಿರೋ ಥರ ಶೂಟಿಂಗಲ್ಲೂ ಆರಾಮಾಗಿ ಕೂರಬೇಡಿ. ನನಗೆ ಟೈಮಿಗೆ ಯಾವ ಫುಡ್ ಬೇಕು, ನನ್ನ ಡಯಟ್ ಪ್ಲಾನು ಎಲ್ಲನೂ ಚೆನ್ನಾಗಿ ಪ್ಲ್ಯಾನ್ ಮಾಡ್ತೀರಿ. ಹಾಂ, ಆಯ್ತಮ್ಮ. ಜಾನು, ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ಏನು? ಜಾನು, ಇನ್ವೆಸ್ಟ್ ಮಾಡ್ತಿರೋ ಆಸಾಮಿ ಇದಾನಲ್ಲ, ಯಾಕೆ ಅವ್ರನ್ನ ಆಸಾಮಿ ಅಂತ ಕರಿತೀರಾ? ಪ್ರೊಡ್ಯೂಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಕರೀರಿ. ಓಕೆ ಓಕೆ ಜಾನು, ಕೂಲ್ ಕೂಲ್. ಆ ಪ್ರೊಡ್ಯೂಸರ್ನ ನೀನು ಎಲ್ಲಾದ್ರೂ ಮೀಟ್ ಮಾಡಿದ್ಯಾ ಜಾನು? ಅವರೆಲ್ಲಾದ್ರೂ ನಿನ್ನನ್ನು ಮೀಟ್ ಮಾಡಿದ್ರಾ? ಗೊತ್ತಿಲ್ಲ, ಯಾಕೆ? ಅಲ್ಲ, ಗುರ್ತು ಪರಿಚಯ ಇಲ್ದಿರೋರು ನಿನ್ನ ಮೇಲೆ ಲಕ್ಷಾಂತರ ರೂಪಾಯಿ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಜಾನು? ಅಲ್ಲ, ಇದ್ರ ಬಗ್ಗೆ ನಾನೇ ತಲೆ ಕೆಡ್ಸ್ಕೊಂಡಿಲ್ಲ. ನೀವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ನಾಳೆ ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಸರಿ ಜಾನು, ಓಕೆ. ವಾ, ಕಾಸ್ಟ್ಯೂಮ್ ಡಿಸೈನರ್ ನಂಬರ್ ಬಂದಿದೆ. ಹಾಗಾದ್ರೆ ಇವಾಗಲೇ ಕಾಲ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ನನಗೆ ಅಪ್ಡೇಟ್ ಮಾಡಿ. ನಾನು ರೂಮಿಗೆ ಹೋಗಿರ್ತೇನೆ. ನೀವು ರೂಮಿಗೆ ಬನ್ನಿ. ಯಾಕೆ? ನನ್ನ ಪರ್ಸನಲ್ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಬೇಕು, ಬೇಗ ಬನ್ನಿ.
ಚಿಕ್ಕಮ್ಮ ಇವ್ರ ಲಗೇಜ್ ತಂದ್ಕೊಡಿ. ತಂದು ಕೊಡೋದಲ್ಲ, ತಂದು ಮುಖದ ಮೇಲೆ ಬೀಸಾಕ್ತೀನಿ. ಹಾ ಚಿರು, ಅಪ್ಪ ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಅಪ್ಪ ಬಂದ್ಮೇಲೆ ಈ ಸಮಸ್ಯೆನ ಬಗೆಹರಿಸೋಣ. ನಮ್ಮ ಸಮಸ್ಯೆನೆ ಬಗೆಹರ್ಸಕ್ಕಾಗ್ದಿರೋ ಆ ವ್ಯಕ್ತಿ ಈ ಸಮಸ್ಯೆ ಬಗೆಹರಿಸ್ತಾರ? ನೋಡಚ್ಚು, ಇದು ನನ್ನ ವೈಯಕ್ತಿಕ ವಿಚಾರ. ಇದರಲ್ಲಿ ನೀನಾಗ್ಲಿ ನಿನ್ ತಂದೆ ಅನ್ಸ್ಕೊಂಡವ್ರಾಗ್ಲಿ ತಲೆ ಹಾಕಂಗಿಲ್ಲ. ಮೇಡಮ್ ಮೇಡಮ್, ನೀವಾದ್ರೂ ಚಿರು ಅವ್ರಿಗೆ ಒಂದ್ಸಲಿ ಹೇಳಿ ನನ್ನ ಈ ಮನೆಯಿಂದ ಕಳಿಸ್ಬಿಡಿ ಅಂತ. ಮೇಡಮ್, ನಾನು ಮನೆ ಬಿಟ್ಟು ಹೋಗಿದ್ದೀನಿ ಅಂತ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೋತಾರೆ. ಆಮೇಲೆ ಏನು ಬೇಕಿದ್ರೂ ಆಗ್ಬೋದು. ಏನ್ ಬೇಕಾದ್ರೂ ಆಗ್ಬೋದಂದ್ರೆ ಏನ್ರಿ ಅರ್ಥ? ಹೆದರಿಸ್ತಾ ಇದ್ದೀರಾ? ನಮ್ಮ ಅಣ್ಣನ ಗೊತ್ತಾದ್ರೆ ಅವ್ನು ಏನು ಮಾಡ್ತಾನೆ ಅಂತ ನಿಮಗೂ ಗೊತ್ತಲ್ವಾ, ಅದಕ್ಕೆ ಹಂಗೆ ಹೇಳಿದೆ. ಯಾಕೆ ಹೀಗೆ ಮಾಡಿದೆ ಅಂತ ಯಾರು ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ಅದು ಯಾರು ಬರ್ತಾರೋ ಬರಲಿ, ನಿಮ್ಮಪ್ಪ, ನಿಮ್ಮಣ್ಣ, ನಿಮ್ಮಮ್ಮ, ನಿಮ್ಮತ್ತೆ. ತಗೊಳ್ಳಿ, ಮನೆಯಿಂದ ಹೊರಗಾಕಿದ್ದಾರೆ ಅಂತ ಫೋನ್ ಮಾಡಿ ಹೇಳಿ. ಮಾಡಿರೋ ತಪ್ಪಿಗೆ ಮನೆಯವ್ರ ಜೊತೆ ಮಾತಾಡೋ ಧೈರ್ಯ ಇಲ್ದಿರೋ ನೀವು ನಮ್ಮತ್ತಿಗೆ ಬಗ್ಗೆ ಮಾತಾಡ್ತೀರಾ? ಏನ್ರಿ ಯೋಗ್ಯತೆ ಇದೆ ನಿಮ್ಗೆ? ತಗೊಳ್ಳೆ, ಹೋಗ್ತಾ ಇರು. ಇನ್ನು ಏನ್ರಿ ಇಲ್ಲೇ ನಿಂತಿದ್ದೀರಾ? ಹೊರಡಿ. ನೋಡಿದ್ರ, ನೀವಿಲ್ಲಿರೋದು ನಮ್ಮ ಅತ್ತಿಗೆಗೂ ಇಷ್ಟ ಇಲ್ಲ. ಹೊರಡಿ. ಹೊರಡ್ರಿ. ಚಿರು, ಬೇಡ ಚಿರು. ನೀನೇನಾದ್ರೂ ಇವ್ರನ್ನ ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಈ ಚಿರು ಮೇಲಾಣೆ. ನಿನಗ್ ನಾನ್ ಬೇಕಾ ಅವ್ರು ಬೇಕಾ ಡಿಸೈಡ್ ಮಾಡು. ಹೋಗ್ರಿ. ನಿನ್ ಗಂಡನ ಮನೆಯಲ್ಲಿ ಏನೇ ಕಷ್ಟ ಬಂದ್ರು ಎಲ್ಲನೂ ಸೌರಿಸ್ಕೊಂಡು ಹೋಗೋ ಶಕ್ತಿ ನಿನ್ಗಿದೆ. ನಿನ್ನ ಕಟ್ಕೊಂಡು ಹೊರಟಿರೋ ನಿನ್ ಗಂಡನೇ ನಿನ್ ಸರ್ವಸ್ವ. ನಿನ್ನ ಗಂಡನ ಮತ್ತೆ ನಿನಗೆ ವೇದವಾಕ್ಯ. ನಿನ್ ಮನೆ ಅಂತ ಇದ್ರೆ ಅದು ನಿನ್ ಗಂಡನ ಮನೆ, ಈ ಮನೆ ಅಲ್ಲ. ಅಲ್ಲಿ ಯಾರ ಮನ್ಸಿಗೂ ನೋವಾಗ್ದಿರೋ ನೋಡ್ಕೋಬೇಕು. ಮನೆ ಮನ್ಸು ಎರಡಕ್ಕೂ ಗೆಲ್ಲು ಮಕ್ಕಳು. ಇದೇ ನನ್ನ ಆಶೀರ್ವಾದ. ಯಾಕ್ರಿ ವಾಪಸ್ ಬಂದ್ರಿ? ಕಷ್ಟನೋ ಸುಖನೋ ನಾನು ಎಲ್ಗೂ ಹೋಗಲ್ಲ. ನೀವು ನನ್ನನ್ನು ಬೈರಿ, ಹೊಡೀರಿ, ನಾನು ಇಲ್ಲೇ ಇರ್ತೀನಿ. ಇದೇ ನನ್ನ ಮನೆ, ನೀವೇ ನನ್ನ ಗಂಡ. ನಾನು ನಮ್ಮ ಅಮ್ಮನ ಮಾತು ಯಾವತ್ತೂ ಮೀರಲ್ಲ. ಈ ಥರ ಇಲ್ಲೇ ನಿಂತ್ಕೊಂಡಿದ್ರೆ ಯಾರ ಮನ್ಸು ಕರಗಲ್ಲ, ಯಾರು ನಿಮ್ಮನ್ನು ಒಳಗೂ ಸೇರ್ಸಲ್ಲ. ಹೋದ್ಸತಿ ಹೀಗೆ ನೀವು ನಿಂತಿದ್ದಾಗ ಹೋಗ್ಲಿ ಪಾಪ ಅಂತ ಒಳಗೆ ಬಿಟ್ಕೊಂಡ್ರಲ್ಲ ನಿಮ್ಮ ಮಾವ ಅನ್ಸ್ಕೊಂಡವ್ರು, ಅವರು ಈಗಿಲ್ಲ. ಈ ಸರ್ತಿ ಅವರಲ್ಲ, ದೇವ್ರು ಬಂದು ಒಳಗೆ ಸೇರಿಸ್ಕೊಂಡ್ರು ನಾನು ನಿಮ್ಮನ್ನು ಸೇರಿಸ್ಕೊಳಲ್ಲ. ನನ್ನ ಮಾತು ಮೀರಿ ಒಳಗೆ ಬಂದರೆ ನಾನಾಗಿರಲ್ಲ.
ಅವ್ರು ಯಾವುದೇ ಕಾರಣಕ್ಕೂ ಒಳಗೆ ಬರಬಾರ್ದು. ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ.